ಧಾರವಾಡದಲ್ಲಿ ನಡೆದಿದ್ದ ಅತ್ಯಂತ ಬ್ರೂಟಲ್ ಮರ್ಡರ್. ಕಾಂಗ್ರೆಸ್ ಮುಖಂಡನ ಮರ್ಡರ್ ಪ್ರಕರಣಕ್ಕೆ ಅತಿ ದೊಡ್ಡ ಬಿಗ್ಗೆಸ್ಟ್ ಡೆವಲಪ್ಮೆಂಟ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಧಾರವಾಡದಲ್ಲಿ ಯೂತ್ ಕಾಂಗ್ರೆಸ್ ಮುಖಂಡನ ಬ್ರೂಟಲ್ ಮರ್ಡರ್ ಪ್ರಕರಣ. ಹುಬ್ಬಳ್ಳಿ ಧಾರವಾಡ ಪೊಲೀಸರಿಗೆ ಸವಾಲಾಗಿದ್ದ ಇಸ್ಮಾಯಿಲ್ ಬಂಧನ. 29 ದಿನ ಕಳೆದರೂ ಸಿಗದ ಇಸ್ಮಾಯಿಲ್ ತಮಟಗಾರ. ಏಪ್ರಿಲ್ 10ನೇ ತಾರೀಕು ನಡೆದಿದ್ದ ಯೂತ್ ಕಾಂಗ್ರೆಸ್ ಮುಖಂಡನ ಹತ್ಯೆ ಅದು. ಕೊಲೆ ಹಿಂದೆ ಇಸ್ಮಾಯಿಲ್ ತಮಟಗಾರ ಕೈವಾಡ ಶಂಕಿಸಲಾಗಿತ್ತು. ತಮಟಗಾರ ಬಂಧನಕ್ಕೆ 4 ತಂಡ ರಚಿಸಿದ್ದ ಕಮಿಷನರ್ ಶಶಿಕುಮಾರ್ ಈಗಾಗಲೇ 12 ಜನ ಆರೋಪಿಗಳ ಅರೆಸ್ಟ್ ಕೂಡ ಮಾಡಿದ್ರು ಪೊಲೀಸ್ನವರು. ಬಂಧನದಿಂದ ತಪ್ಪಿಸಿಕೊಳ್ಳೋದಕ್ಕೆ ಇಸ್ಮಾಯಿಲ್ ಜಾಮೀನು ಮೊರೆ ಹೋಗಿ ಆಂಟಿಸಿಪೇಟರಿ ಬೇಲಿಗೂ ಕೂಡ ಅರ್ಜಿ ಹಾಕೊಂಡು ಕೂತ್ಕೊಂಡಿದ್ದ. ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ದ ಧಾರವಾಡ ಪೊಲೀಸರು ಅವನು ತಮಟಗಾರನ ಮನೆ ಮೇಲೆ ಹೋಗಿ ರೇಡ್ ಮಾಡಿ ಒಂದಷ್ಟು ಪ್ರಾಥಮಿಕ ಮಾಹಿತಿಯನ್ನು ಕೂಡ ಕಲೆ ಹಾಕೊಂಡಿದ್ರು. ಧಾರವಾಡದಲ್ಲಿ ಬೈ ಎಲೆಕ್ಷನ್ ಸಂದರ್ಭ ಅದು. ಆ ಸಂದರ್ಭದಲ್ಲಿ ಧಾರವಾಡದ ಒಬ್ಬ ಸ್ಥಳೀಯ ಮುಸ್ಲಿಂ ನಾಯಕ ಆತನನ್ನ ನೋಡಿ, ಆ ದೃಶ್ಯ ಹಳೆಯ ದೃಶ್ಯ ಅದು. ಆತನನ್ನ ಅತ್ಯಂತ ಪ್ಲಾನ್ಡ್ ಆಗಿ ಮರ್ಡರ್ ಮಾಡಲಾಗಿತ್ತು. ನೋಡಿ, ಸಾಕಷ್ಟು ಮರ್ಡರ್ಗಳಲ್ಲಿ ಅನೇಕ ಪ್ರಬಲ ಕಾರಣಗಳು ಸಿಗ್ತವೆ, ಕೆಲವೊಂದು ಕಡೆ ಕ್ಷುಲ್ಲಕ ಕಾರಣಗಳು ಸಿಗ್ತವೆ. ಈ ಪೊಲಿಟಿಕಲ್ ಪ್ರೇರಿತ ಮರ್ಡರ್ಗಳಲ್ಲಿ ಅತಿ ಗಂಭೀರವಾದಂತಹ ಕಾರಣಗಳಿರ್ತವೆ. ಒಂದು ಸ್ಥಳೀಯವಾಗಿ ಗುರುತಿಸಿಕೊಳ್ಳೋದನ್ನು ಸಹಿಸಿಕೊಳ್ಳಲಾಗದಂತಹ ಶಕ್ತಿಗಳು ಕೊಲ್ಲುವಂತಹ ಪರಿಸ್ಥಿತಿ, ಅಥವಾ ಅದೇ ಪಕ್ಷದ ಬೇರೆ ಬೇರೆ ನಾಯಕರುಗಳ ಸುಪಾರಿಗೆ ಒಳಗಾಗಿ ನಡೆಯುವಂತಹ ಕೊಲೆಗಳು. ಸೊ ಈ ಕೊಲೆ ಪ್ರಕರಣದಲ್ಲೂ ಕೂಡ ಆ ತರಹದ್ದೇ ನಿಗೂಢ ಕಾರಣಗಳು ಸಿಗ್ತಾ ಇದೆ.